ಶಿವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವದ ಶುಭಾವಸರದಲ್ಲಿ ನಾವೆಲ್ಲ ಸೇರಿದ್ದೇವೆ. ಉಭಯ ಶ್ರೀಗಳಲ್ಲಿ ಉಪಸ್ಥಿತ ಎಲ್ಲ ಶ್ರೀಗಳಲ್ಲಿ ಗೌರವ ಸಲ್ಲಿಸಿ ಇದೀಗ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ವಿಶ್ರಾಂತ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶಿವರಾಜ್ ಪಾಟೀಲ್ ಅವರೇ, ಅಧ್ಯಕ್ಷತೆ ವಹಿಸಿರುವ ಕ್ಷೇತ್ರದ ಶಾಸಕರು ಮಾನ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರೇ, ಪ್ರಕಾಶ್ ಖಂಡ್ರೆ ಅವರೇ, ಸಾಗರ್ ಖಂಡ್ರೆ ಅವರೇ, ಶಶಿಕಲಾ ಅಶೋಕ್ ಸಿಂಧುಬಂದಿಗೆ ಅವರೇ, ಬಸವರಾಜ್ ಖಂಡೇರಾವ್ ಅವರೇ, ಗುರುನಾಥ್ ಕೊಳ್ಳೂರ್ ಅವರೇ, ಬಸವರಾಜ್ ದನ್ನೂರ್ ಅವರೇ, ಶಕುಂತಲಾ ಬೆಳ್ದಾಳೆ ಅವರೇ, ಚನ್ನಬಸವಣ್ಣ ಕೊಡತೆ ಅವರೇ, ಸೋಮನಾಥ್ ಅಪ್ಪೂರ್ ಅವರೇ, ಕಮಲಿಂಗ್ ಪಾಟೀಲ್ ಅವರೇ, ಸಿದ್ದಯ್ಯ ಅವರೇ, ಬಸವರಾಜ್ ಬುಳ್ಳ ಅವರೇ, ರಾಜಶೇಖರ್ ಅಷ್ಟೂರ್ ಅವರೇ, ಉಪಸ್ಥಿತ ಎಲ್ಲ ಗಣ್ಯಮಾನ್ಯರೇ, ಆಸ್ತಿಕ ಬಂಧುಗಳೇ ಹಾಗೂ ಮಾತೆಯರೇ, ಇದೊಂದು ಶುಭ ದಿನ. ಶ್ರೀ ಗುರುಬಸವ ಪಟ್ಟದೇವರು ಈ ಕೆಲವು ದಿವಸಗಳ ಹಿಂದೆ ಶ್ರೀಗಳ ಇಂಥ ಒಂದು ವರ್ಧಂತಿ ಕಾರ್ಯಕ್ರಮಕ್ಕೆ ಡಿಸೆಂಬರ್ನಲ್ಲಿ ಬರಬೇಕು ಅನ್ನೋ ಆಹ್ವಾನವನ್ನು ನೀಡಿದರು. ಡಿಸೆಂಬರ್ನಲ್ಲಿ ಅನಿವಾರ್ಯ ಆಗುತ್ತೆ ಅನ್ನೋದ್ರಿಂದ ಈ ದಿವಸವನ್ನೇ ಆಯ್ಕೆ ಮಾಡಿಕೊಂಡದ್ದು ನಮಗೂ ಸಂತೋಷ, ನಿಮಗೂ ಸಂತೋಷ. ಡಿಸೆಂಬರ್ಲಾಗಿದ್ದರೆ ಶ್ರೀಗಳು 75 ತುಂಬಿ 76ನೇ ವರ್ಷಕ್ಕೆ ಬಂದು ಪುನಃ 4 ತಿಂಗಳು ಹೋಗ್ತಿತ್ತು. ಇವತ್ತು ಅವರು ಹುಟ್ಟುಹಬ್ಬ 75 ತುಂಬಿ 76ಕ್ಕೆ ಪಾದಾರ್ಪಣೆ ಮಾಡಿರುವ ಶುಭ ದಿನವೇ ಕಾರ್ಯಕ್ರಮ ಏರ್ಪಟ್ಟಿರೋದಕ್ಕೆ ಭಾಗವಹಿಸಲು ತುಂಬ ಸಂತೋಷ ಆಗಿದೆ. ಅದಕ್ಕಾಗಿ ಬಸವ ಪಟ್ಟದೇವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಬೇಕು. ಇಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಗುರುಬಸವ ಪಟ್ಟದೇವರು ಗುರುಗಳು ಈ ಮಠವನ್ನು ಕಟ್ಟಿದ್ದು, ಮಠಕ್ಕೆ ಬಂದದ್ದು, ಇವತ್ತು ಮಠ ಬೆಳೆದಿರೋದ್ರ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಜೊತೆ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮೊನ್ನೆ ಶಿವರಾಜ್ ಪಾಟೀಲರು ಮೌಲಿಕವಾದಂತಹ ಈ ಸಂಸ್ಥೆ ನಡೀತಾ ಇರೋಂಥ ರೀತಿ ನೀತಿ, ಅದರಿಂದ ಜನ ಪ್ರಭಾವಿತರಾಗಿರ್ತಕ್ಕಂತಹದ್ದು, ಮಾನವೀಯ ಅಂತಃಕರಣೆಯ ದೃಷ್ಟಿಯಿಂದ ಈ ಮಠ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಸಂಗತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಚನ್ನಬಸವ ಪಟ್ಟದೇವರು ಈ ಮಠದ ಪರಂಪರೆಗೆ ಒಂದು ಭವ್ಯ ಇತಿಹಾಸವನ್ನು ಬರೆದಂಥವರು. ಈ ಭಾಗದಲ್ಲಿ ಎಲ್ಲ ಸಂದರ್ಭದಲ್ಲೂ ಚನ್ನಬಸವ ಪಟ್ಟದೇವರನ್ನು ನೆನಪಿಸ್ಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಮೈಸೂರು ಭಾಗದಲ್ಲಿ ಕನ್ನಡ ಭಾಷೆ ಯಾವಾಗ ಬಂದರೂ ಮರೆಯದೆ ನೆನಪಿಸ್ಕೊಳ್ಳೋ ಹೆಸರು ಅಂತಂದರೆ ಚನ್ನಬಸವ ಪಟ್ಟದೇವರು. ಕನ್ನಡದ ಬಗ್ಗೆ ಗಡಿನಾಡಲ್ಲಿ ನಿಂತು ಉರ್ದು ಭಾಷೆಯಲ್ಲಿ ಫಲಕವನ್ನು ಹಾಕಿ ಒಳಗಡೆ ಕನ್ನಡವನ್ನು ಬೋಧಿಸೋದ್ರಿಂದ ಕನ್ನಡ ಬಗ್ಗೆ ಇದ್ದಂತಹ ಅತೀವವಾದ ಮಮತೆ, ಅಭಿಮಾನ, ಪ್ರೀತಿ ಎಷ್ಟು ಅನ್ನೋದರ ದ್ಯೋತಕವಾದಂತಹದ್ದು. ಹಾಗೆ ನಾಡಿನ ಬಗ್ಗೆ, ರಾಷ್ಟ್ರದ ಬಗ್ಗೆ ಅಪಾರವಾದ ಕಾಳಜಿಯನ್ನು ಹೊಂದಿದಂಥವರಾಗಿದ್ದು ಸಮಾಜಮುಖಿಯಾದಂತಹ ಎಲ್ಲ ಕೆಲಸಗಳನ್ನು ಕೂಡ ತೊಡಗಿಸಿಕೊಂಡಂಥವ್ರು. ಮತ್ತಿವತ್ತು ಅನುಭವ ಮಂಟಪ ಬೃಹತ್ತಾಗಿ ಈಶ್ವರ ಖಂಡ್ರೆಯವರ ಮಾರ್ಗದರ್ಶನದಲ್ಲಿ ಏನು ಅದ್ಭುತವಾಗಿ ನಡೀತಾ ಇದೆ. ಅದಕ್ಕೆ ಓಂಕಾರವನ್ನು ಬರೆದವರು ಯಾರು ಅಂತಂದರೆ ಚನ್ನಬಸವ ಪಟ್ಟದೇವರು ಅಂತಂದರೆ ಗೊತ್ತಿರುತ್ತೆ. ನಾವು ಅವ್ರನ್ನ ಭೇಟಿಯಾದದ್ದು ಕೂಡ ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ. ಅನುಭವ ಮಂಟಪದಲ್ಲಿ ಕಾರ್ಯಕ್ರಮ ಬಂದಾಗ ತಿಳಿದು ಚನ್ನಬಸವ ಪಟ್ಟದೇವರು ಅನುಭವ ಮಟ್ಟದಲ್ಲಿ ಇದ್ದಾರೆ ಅಂತೇಳಿ ಅವರು ಭೇಟಿಯಾದಾಗ ಸುಮಾರು 90 ವರ್ಷಕ್ಕೆ ಮೇಲಾಗಿತ್ತು. ಆದರೂ ಅಷ್ಟೇ ಅಭಿಮಾನದಿಂದ, ಪ್ರೀತಿಯಿಂದ ಅವ್ರು ಹೋಗಿ ಆ ಕಾರ್ಡ್ನಲ್ಲಿ ನೆಲೆ ನಿಂತು ಅದಕ್ಕೊಂದು ಚಾಲನೆಯನ್ನು ಕೊಟ್ಟರು ಅಂತ ಕಾರಣಕ್ಕಾಗಿ ಅನುಭವ ಮಂಟಪದ ಬಗ್ಗೆ, ಕಲ್ಯಾಣದ ಕಡೆಗೆ ಎಲ್ಲ ಕಣ್ಣು ತೆರೀಲಿಕ್ಕೆ ಸಾಧ್ಯ ಆಯಿತು. ಅಂತಹ ಮಹಾಪುರುಷರು ಮುನ್ನಡೆಸಿಕೊಂಡು ಬಂದ ಮಠವನ್ನು ಇವತ್ತು ಬಸವಲಿಂಗ ಪಟ್ಟದೇವರು ಅದನ್ನು ಸಮೃದ್ಧವಾಗಿ, ವಿಸ್ತಾರವಾಗಿ ಬೆಳೆಸಿದ್ದಾರೆ. ಅವರು ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದವರಲ್ಲ, ಹುಟ್ಟದವರಲ್ಲ, ಸುಪತ್ತ ಸುಗತಿನಲ್ಲಿ ಬೆಳೆದವರಲ್ಲ. ಇವತ್ತೂ ಸುಖದ ಸುಪ್ಪತ್ತಿಗೆಯನ್ನು ಬಯಸ್ತಾ ಇರುವಂತಹ ವೈರಾಗ್ಯ ಮೂರ್ತಿಗಳು ಅಂತಂದರೆ ಈ ಮಠದ ಬಸವಲಿಂಗ ಪಟ್ಟದೇವರು ನಮಗೆಲ್ಲ ತಿಳಿದಿರುವಂತಹ ಸಂಗತಿಯಾಗಿದೆ. ಅವರು
ಈ ನಾಡಿನ ಜನಗತ್ತಿಗೆ ಬೆಳಗನ್ನು ಕೊಟ್ಟಿದ್ದಾರೆ. ಜನರ ಅಜ್ಞಾನವನ್ನು ಹೋಗಲಾಡಿಸಲಿಕ್ಕೆ ನಿರಂತರವಾಗಿ ಶ್ರಮಿಸಿದ್ದಾರೆ. ಈ ಕಾರ್ಯಕ್ರಮ ಮಾಡ್ತಾ ಇರೋದು ಶಿವರಾಜ್ ಪಾಟೀಲ್ ಮಾತನಾಡ್ತಾ ಇರೋದು ಜ್ಯೋತಿ ಬೆಳಗಿಸ್ತಕ್ಕಂತಹದ್ದು ಭಗವಂತನಿಗೋಸ್ಕರ ಅಲ್ಲ, ಬೆಳಕನ್ನು ನಾವು ಪಡ್ಕೊಳ್ಳಿಕ್ಕೆ ಇಲ್ಲ. ಮನುಷ್ಯ ದಾರಿ ತಪ್ಪುವ ಸಂದರ್ಭದಲ್ಲಿ ಆತನನ್ನು ಅಜ್ಞಾನದಿಂದ ಹೊರಗೆ ತರಬೇಕಾದಂಥ ಪ್ರಯತ್ನ ನಿರಂತರವಾಗಿ ನಡೀಬೇಕಾಗಿದೆ. ಒಂದು ಪ್ರಸಂಗ ಹೇಳ್ತಾರೆ, ಒಬ್ಬ ಕಣ್ಣಿನ ದೃಷ್ಟಿ ಇಲ್ಲದೇ ಇದ್ದಂಥವನು, ನಾವು ಹಿಂದೆ ಕುರುಡರು ಅಂತ ಕರೀತಾ ಇದ್ದೀವಿ, ಈಗ ಕಣ್ಣಿನ ದೃಷ್ಟಿ ಇಲ್ಲದೇ ಇರ್ತಕ್ಕಂತಹ ವಿಷಯೀಕೃತನ ವ್ಯಕ್ತಿ ಒಂದು ಕಾಡಿನಲ್ಲಿ ಹೋಗ್ತಾ ಇರ್ತಾನೆ. ಅವನ ಕೈನಲ್ಲಿ ಒಂದು ದೀಪ ಇರುತ್ತೆ. ಆ ದೀಪ ಇಟ್ಕೊಂಡು ಹೋಗ್ತಾ ಇರ್ತಾನೆ. ಅವನು ಮೊದಲೇ ಕಣ್ಣು ಕಾಣಲ್ಲ, ದೀಪ ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ. ಆ ದಾರಿ ಹೋಗರು ಆ ಕಡೆಯಿಂದ ಬರ್ತಾ ಇರ್ತಾರೆ. ಅವ್ರು ನೋಡಿ ಅವನ ಪ್ರಶ್ನೆ ಕೇಳ್ತಾರೆ, ಅಲ್ಲಪ್ಪ ಈ ದೀಪ ಇಟ್ಕೊಂಡಿದೆಯಲ್ಲ, ಯಾಕೆ ನೀನು ಕಣ್ಣು ಕಾಣಲ್ವಲ್ಲ ಅಂತ ಕೇಳ್ತಾರೆ. ಅವ್ನು ನನಗೆ ಕಣ್ಣು ಕಾಣಲ್ಲ ಹೌದು ಅಂತ ಹೇಳಿದಾಗ ಅವ್ರು ಕೇಳ್ತಾರೆ, ದೀಪ ಹೇಗೆ ಇಟ್ಕೊಂಡಿದ್ದೀನಿ ಅಂತ. ನಾನು ಬರೋದು ನಿಮಗೆ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ದೀಪ ಇಟ್ಕೊಂಡು, ನನಗೋಸ್ಕರ ಅಲ್ಲ, ಬೇರೆಯವ್ರ ದಾರಿ ಕಾಣಬೇಕು ಅಂತ ದೀಪ ಇಟ್ಕೊಂಡಿದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮ ಜನರಿಗೆ ಇಷ್ಟು ವರ್ಷ ಪೂಜ್ಯರು ವಿಶೇಷವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದನ್ನು ಗುರುತಿಸಿ ಇಡೀ ಸಮುದಾಯದ ಸೇವೆಯನ್ನು ಗಮನಿಸುವಂತಹ, ಅದಕ್ಕೆ ಬೇಕಾದಂತಹ ಪ್ರೋತ್ಸಾಹವನ್ನು ನೀಡುವಂತಹ, ಅದನ್ನು ಸಹೃದಯತೆಯಿಂದ ಸ್ವೀಕರಿಸುವಂತಹ ಭಾವನೆ ಸಮಾಜದಲ್ಲಿ ಮತ್ತಷ್ಟು ವಿಪುಲವಾಗಿ ಬೆಳೀಬೇಕು ಅನ್ನೋ ಕಾರಣಕ್ಕಾಗಿ ಇಂಥ ಅಮೃತ ಮಹೋತ್ಸವವನ್ನು ಈ ಕಾರ್ಯಕ್ರಮದಲ್ಲಿ ಏರ್ಪಡಿಸಿದೆ. ಅವರು ಇಲ್ಲಿಗೆ ಅಧ್ಯಯನಕ್ಕಾಗಿ ಬಂದಂಥವರು. ಇಲ್ಲಿ ಮಾತಾಡ್ತಾ ಗುರುಬಸವ ಸ್ವಾಮಿಗಳವರು ಹೇಳಿದರು, ಅವರು ಇಲ್ಲಿಗೆ ಬಂದಾಗ ಏನು ಸ್ಥಿತಿ ಇತ್ತು ಅಂತ. ಅವರು ಇಲ್ಲಿಗೆ ಬಡತನ ಕುಟುಂಬದಿಂದ ಬಂದಾಗ ಮನೆಯಲ್ಲಿ ಯಾವ ಸ್ಥಿತಿ ಇತ್ತೋ ಮಠದಲ್ಲೂ ಅದೇ ಸ್ಥಿತಿ ಇತ್ತು. ಮಠದ ಸ್ಥಿತಿ ವಿಭಿನ್ನವಾಗಿರಲಿಲ್ಲ. ಆದರೆ ಮಠದ ಕಾಯಕ ಏನು ಅಂತಂದರೆ, ಹಾಗೆ ಆಶ್ರಯ ಬಯತಕ್ಕಂಥವರೆಲ್ಲರೂ ತಮ್ಮ ತೋಟಕ್ಕೆ ತೆಗೆದುಕೊಂಡು ಅವರಿಗೆ ಶಿಕ್ಷಣ ಕೊಡುವಂತಹ ಒಂದು ಮಹತ್ತರವಾದ ಜವಾಬ್ದಾರಿಯನ್ನು ವಿಶೇಷವಾಗಿ ಕರ್ನಾಟಕದಲ್ಲಿ ಮಾಡ್ಕೊಂಡು ಬಂದಿದೆ ಇರ್ತಕ್ಕಂಥದ್ದು ಸಮಾಜ ಹೆಮ್ಮೆ ಪಡಬೇಕಾದಂಥ ಸಂಗತಿ. ಅಂತಹ ಮಠಮಾನ್ಯಗಳಲ್ಲಿ ವಾಲ್ಮೀಕಿಯ ಸಂಸ್ಥಾನ ಮಠವು ಕೂಡ ಒಂದಾಗಿದೆ. ಅವರು ಹೇಳ್ತಾ ಇದ್ದಾರೆ, ಇಲ್ಲಿ ಮುಷ್ಟಿ ಭಿಕ್ಷೆಯನ್ನು ಮಾಡಿ, ಮುಷ್ಟಿ ಬಂದು ಮಾಡಿ, ಅವರು ಬೆಳಿಗ್ಗೆ ಕೂಡ ನೆನ್ನೆ ಸ್ವಾಮೀಜಿಯವರು ಬಂದಾಗ ಹೇಳ್ತಿದ್ರು, ಮಠಕ್ಕೆ ಆ ದಿನಮಾನದಲ್ಲಿ ಯಾರಾದರೂ ವಿಶೇಷವಾದ ಅತಿಥಿಗಳು ಬಂದರೆ ಅವ್ರು ಊಟ ಬಡಿಸ್ಬೇಕಾದ್ರೆ ಪಕ್ಕದ ಮನೆಗೆ ಹೋಗಿ ಮುಷ್ಟಿ ಕಾಣಿಕೆಯನ್ನು ತಂದು ಅಕ್ಕಿ ತಂದು ಅನ್ನ ಮಾಡಿ ಊಟ ಮಾಡಿಸ್ಬೇಕಾದಂತಹದ್ದು ಈ ಮಠದ ಒಂದು ಸಂಪ್ರದಾಯ ಇತ್ತು. ಅಂದರೆ ಅಷ್ಟು ಕಷ್ಟದ ದಿನದಲ್ಲೂ ಕೂಡ ಬಂದವರಿಗೆ ದಾಸೋಹ ನೀಡಿ ಸಂತೃಪ್ತಗೊಳಿಸಿ ಅವ್ರಿಗೆ ಸಂತೋಷಪಡಿಸ್ಬೇಕು ಅಂತನ್ನುವ ಬಸವಣ್ಣನವರ ಕಾಯಕ ನಿಷ್ಠೆಗೆ ಬದ್ಧವಾಗಿ ನಡ್ಕೊಂಡಂಥ ಮಕ್ಕಳಲ್ಲಿ ಬಾಕಿ ಹಿರಿಮಠ ಸಂಸ್ಥಾನ ಕೂಡ ಬಂದಿರತಕ್ಕಂಥದ್ದು ನಮಗೆಲ್ಲ ಅಭಿಮಾನ ತರುವಂತಹ ಸಂಗತಿ ಅದು. ಹಾಗೆ ಶ್ರೀಗಳು ಇಡೀ ತಮ್ಮ ಬದುಕನ್ನು ಅದಕ್ಕೋಸ್ಕರ ಸಮರ್ಪಿಸಿಕೊಂಡಿದ್ದಾರೆ. ಹಿರಿಯ ಗುರುಗಳಿಂದ ಅವರು ಕಾವಿ ಲಾಂಛನವನ್ನು 78ರಲ್ಲಿ ಸ್ವೀಕರಿಸಿ ಆಶ್ರಮಾಧಿಕಾರವನ್ನು 1985ರಲ್ಲಿ ಅಧಿಕೃತವಾಗಿ ಪಡೆದು ಮಠವನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಒಂದು ಮಠಕ್ಕೆ, ಒಂದು ವಿದ್ಯಾರ್ಥಿ ನಿಲಯಕ್ಕೆ ಒಬ್ಬ ಭಕ್ತ, ಒಬ್ಬ ಗೃಹಸ್ಥ ಮಗನನ್ನು ಸೇರಿಸೋದು ಅದು ಒಳ್ಳೆಯ ಸಂಸ್ಕಾರವಂತನಾಗಬೇಕು, ಒಳ್ಳೆಯ ವಿದ್ಯಾವಂತನಾಗಬೇಕು, ಒಳ್ಳೆಯ ಬುದ್ಧಿವಂತನಾಗಬೇಕು, ತನ್ನ ಕಾಲ ಮೇಲೆ ತಾನು ನಿಂತು ತಮ್ಮನ್ನೆಲ್ಲ ಜೋಪಾನವಾಗಿ ಕಳೆದುಕೊಳ್ಳುವಂಥ ಕೆಲಸ ಮಾಡಬೇಕು. ಎಲ್ಲ ಮನೆಯಲ್ಲಿ ಬಹಳ ಸೌಜನ್ಯದಿಂದ ಸಾವಧಾನದಿಂದ ಇರೋ ಹುಡುಗರನ್ನು ಸೇರಿಸ್ತಾರೆ. ಮೈಸೂರಿನಲ್ಲಿ ರಾಜೇಂದ್ರ ಸ್ವಾಮಿಗಳ ಸಂದರ್ಭದಲ್ಲಿ ಈ ಮಟ್ಟದಲ್ಲೂ ಅಂತಹ ಘಟನೆಗಳು ನಡೆದಿದೆ. ಅವರೊಬ್ಬರು ಶಾಸಕರಾಗಿದ್ದಂಥವರು ಅವ್ರ ಮಕ್ಕಳಿಗೆಲ್ಲ ಸೇರಿಸ್ತಿದ್ದಾರೆ. ಹಾಸ್ಟೆಲ್ಗೆ ಒಂದು ಉಚಿತವಾದ ವಿದ್ಯಾರ್ಥಿ ಸ್ವಾಮಿಗೆ ಅವರನ್ನು ಪ್ರಶ್ನೆ ಕೇಳಿದ್ರು, ನೀವು ಶಾಸಕರು, ನಿಮ್ಮ ಮಕ್ಕಳನ್ನ ಸಾಕಕ್ಕೆ ಸಾಮರ್ಥ್ಯ ಇರೋದು, ನಿಮ್ಮ ಮಕ್ಕಳನ್ನ ಯಾಕೆ ಹಾಸ್ಟೆಲ್ ಸೇರಿಸ್ತೀವಿ? ಅವ್ರ ಹತ್ರ ಏನಾಗಿತ್ತು ಅಂದರೆ, ಮಕ್ಕಳು ಒಳ್ಳೆಯ ಸಂಸ್ಕಾರ ಮಾಡಬೇಕಿದ್ವಿ, ನಾವೆಲ್ಲ ರಾಜಕೀಯದಲ್ಲಿ ಓಡಾಡ್ತಿರ್ತೀವಿ, ಮಕ್ಕಳು ಅದಕ್ಕೆ ಬಿದ್ದುಬಿಡ್ತಾರೆ, ಮಕ್ಕಳು ಒಳ್ಳೆಯ ಸಂಸ್ಕಾರ ಬರಬೇಕು ಅಂತ ಸೇರಿಸ್ತಾರೆ. ಇರ್ಬೋದು ಅಂತ ಸಂತೋಷ ಅಂತ ವಿದ್ಯಾರ್ಥಿಗಳಿಗೆ ಸೇರಿಸಿದ್ರು. ಅದಾದ ಒಂದು 4-5 ದಿವಸದಿಂದ ಶುರುವಾಯಿತು. ಅವರಿಬ್ಬರು ಎಷ್ಟು ಉದಾಹರಣೆ ಅಂತಂದರೆ, ವಿದ್ಯಾರ್ಥಿ ನಿಲಯದಲ್ಲಿರೋ ಎಲ್ಲ ಶಿಸ್ತನ್ನು ಹಾಳು ಮಾಡುವಂಥ ಸಾಮರ್ಥ್ಯ ಅವರಿಬ್ಬರು ಇತ್ತು. ಅಷ್ಟು ಓಡಾಡ್ತಾರೆ ಅವರು. ಒಂದು ವಾರ ಆಯಿತು, 2 ವಾರ ಆಯಿತು, ಮ್ಯಾನೇಜರ್ ಅವರಿಬ್ಬರನ್ನ ತಡೀಲಿಕ್ಕಾಗಲಿಲ್ಲ.
ಅವಾಗ ಬೆಂಗಳೂರಿಗೆ ಬಂದು ಹಾಸ್ಟ್ಲು ಭಾಳ ಚೆನ್ನಾಗಿ ನಡೀತಿತ್ತು. ಇವರಿಬ್ಬರು ಫ್ರೆಂಡ್ಸ್ ಸೇರಿಸ್ಬಿಟ್ಟು ನಮ್ಮ ಹಾಸ್ಟ್ಲೇ ಕಳಿಸ್ಬಿಟ್ಟಿದ್ದಾರೆ, ಏನು ಓಡಾಡ್ತಾರೆ ನಾವು. ಸ್ವಾಮಿಗಳು ಶಾಸಕರಿಗೆ ಕಳಿಸ್ತಾರೆ, ಮೊಬೈಲೆಲ್ಲ ಇರಲಿಲ್ಲ ಅಂತ ಫೋನ್ ಮಾಡ್ತೀವಿ. ಅವ್ರು ಬಂದು ಹೇಳ್ಬೇಕು ಅಂತ ಕೇಳಿದ್ರು, ಭಾಳ ಜೋರಿದ್ರು. ಆಮೇಲೆ ಏನಪ್ಪ ಹಿಂಗೆ ಸೇರಿಸಿದ್ರೆ ಮಕ್ಕಳು ಓಡಾಡ್ತಾರೆ. ಅವ್ರ ಉತ್ತರ ಏನು ಅಂತಂದರೆ, ಮಕ್ಕಳು ಸರಿಯಾಗಿದ್ದರೆ ಇಲ್ಲೇ ಸೇರಿಸ್ತಿದ್ರು ಅಂತ. ಮಕ್ಕಳು ಓಡಾಡಬಾರ್ದು ಸೇರಿಸಿರೋದು, ಈಗ ಬಂದರೆ ಇದು ಸರಿಯಾಗಿ ಅವ್ರಿಗೇನು ಶಿಕ್ಷೆ ಮಾಡಿ ಅವ್ರಿಗೆ ಏನು ಮಾತ್ರ ಮಾಡಿ ಅವ್ರು ಸರಿದಾರಿ ಕರ್ತವ್ಯದ ಕಲಿಸಿರೋದು ಈಗ ಮೊದಲಿಗೆ ಹಾಕಾಗಿದೆ. ನೀವು ಅವ್ರು ಒಳ್ಳೆಯವ್ರನ್ನಾರು ಮಾಡಿ ಕೆಟ್ಟವ್ರನ್ನಾರು ಮಾಡಿ ನಾವು ಹೋಗ್ತೀನಿ ಅಂತ ಮಕ್ಕಳು ಕರ್ಕೊಂಡು ಹೋಗಿ ವಾಪಸ್ ಹೋಗ್ತೀವಿ. ಅಂದರೆ ಆ ಮಕ್ಕಳು ಸರೋದು ಆಬಾದ ಮೇಲೆ. ಅಂದರೆ ಒಂದು ಮಠದಲ್ಲಿ ಜನ ನಿರೀಕ್ಷೆ ಮಾಡ್ತಕ್ಕಂಥದ್ದು ಮಕ್ಕಳಿಗೆ ಹೇಗೆ ಒಳ್ಳೆಯ ಸಂಸ್ಕಾರ ಸಿಗುತ್ತೆ, ಹೇಗೆ ಪರಿವರ್ತನೆ ಆಗ್ಬೋದು ಅನ್ನುವಂತಹ ಕಾರಣದಿಂದ ಸೇರಿಸ್ತಾರೆ. ಅಂತಹ ಉದಾಹರಣೆ ಇಲ್ಲೂ ಆಗಿದೆ. ಇಲ್ಲ ನನ್ನ ವೀರಬಸವ ಸ್ವಾಮಿಯವರ ಅಂಶಗಳಿದ್ದಾರೆ. ಹಾಗೆ ಒಂದು ಸೀಮಿತ ವಲಯದಲ್ಲಿ ಸೇವೆ ಮಾಡ್ತಿದ್ದಂತಹ ಈ ಒಂದು ಮಠ ಚನ್ನಬಸವ ಸ್ವಾಮಿಗಳ ಉದಾರ ದೃಷ್ಟಿಯಿಂದ ಇವತ್ತು ಬಸವಲಿಂಗ ಪಟ್ಟದೇವರು ಮಠಕ್ಕೆ ಸ್ವಾಮಿಗಳಾಗಿ ಒಂದು ಮಠವನ್ನು ಶ್ರೀರಂಗಪಟ್ಟಣದೊಳಗೆ ಒಂದು ಅಲ್ಪಾವಧಿಯಲ್ಲಿ ಒಬ್ಬರು ಸ್ವಾಮಿಗಳಾದಂಥವರು, ತ್ಯಾಗಮಯಿಯಾದಂಥವರು, ತನ್ನ ಕುಟುಂಬದ ಎಲ್ಲ ವಾಂಛೆಗಳನ್ನು ಬಿಟ್ಟು ಜಗತ್ ಕಲ್ಯಾಣಕ್ಕಾಗಿ ತೊಡಗಿಸಿಕೊಳ್ಳುವಂಥ ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಯನ್ನು ಹೇಗೆ ಕಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ಅದನ್ನು ಪ್ರತ್ಯಕ್ಷವಾಗಿ ಸಾಧಿಸಿ ತೋರಿಸಿರುವಂಥ ಕೀರ್ತಿ ಬಸವಲಿಂಗ ಪಟ್ಟದೇವರಿಗೆ ಸಂಬಂಧ. ಅವರು ಇಡೀ ಬದುಕನ್ನು ಅದಕ್ಕಾಗಿ ಸಮರ್ಪಿಸಿಕೊಂಡಿದ್ದಾರೆ. ಬಸವಾದಿ ಪರಮತರ ಶರಣರ ಜೀವನದ ವೃತ್ತಾಂತಗಳನ್ನು, ಸಂದೇಶಗಳನ್ನು ಜನಮಾನಸದಲ್ಲಿ ಮುಟ್ಟಿಸುವುದರಲ್ಲಿ ಮುಂಚೂಣಿಯಲ್ಲಿ ಬಸವಲಿಂಗ ಪಟ್ಟದೇವರು ಇದ್ದಾರೆ ಅಂತಕ್ಕಂಥದ್ದು ಸಂತೋಷದ ಸಂಗತಿ. ಅವರು ಕರ್ನಾಟಕ ಅಷ್ಟೇ ಅಲ್ಲದೆ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಈ 4 ರಾಜ್ಯಗಳಲ್ಲಿ ನಿರಂತರವಾಗಿ ಅಂತಹ ಬಸವ ಸಂದೇಶವನ್ನು ಜನತೆಗೆ ಮುಟ್ಟಿಸಿ ಅವರಲ್ಲಿ ಸಂಸ್ಕಾರಗಳನ್ನು ಕೊಟ್ಟು ಬೌದ್ಧತೆಯನ್ನು ಹೋಗಲಾಡಿಸಿ ಸರಿಯಾದ ಮಾರ್ಗದಲ್ಲಿ ಅವರು ಮುನ್ನಡೆಯಲಿಕ್ಕೆ ಬೇಕಾದಂತಹ ಒಂದು ಸಮರ್ಥ ಮಾರ್ಗದರ್ಶನವನ್ನು ಪೂಜ್ಯ ಬಸವಲಿಂಗ ಪಟ್ಟದೇವರು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿ ಅವರು ಶಿಕ್ಷೆಗಳನ್ನು ಇಲ್ಲಿ ಶಾಂತವನ ಟ್ರಸ್ಟ್ ಇದೆ ಚನ್ನಬಸವ ಶ್ರೀಗಳವರು ಆಶೀರ್ವದಿಸಿದ್ರು. ಈಗ ಬಸವಲಿಂಗ ಪಟ್ಟದೇವರು ಒಂದು ಸಂಸ್ಥೆಯನ್ನು ಕಟ್ಟಿ ಇಲ್ಲಿ ನೂರಾರು ಮಕ್ಕಳಲ್ಲ, ಸಾವಿರಾರು ಮಕ್ಕಳು ಅತ್ಯುತ್ತಮವಾದಂಥ ವಿದ್ಯಾಭ್ಯಾಸವನ್ನು ಪಡೆಯಲಿಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಬೀದರ್ ಜನರಿಗೆ ಬೇಸರ ಆಗಬಾರ್ದು. ಹಿಂದೆ ನಮ್ಮದು SSLC ರಿಸಲ್ಟ್ ಬಂದಾಗ ಕೊನೆಯಲ್ಲಿ ಇರ್ತಿದ್ದೇವಂದ್ರೆ ಬೀದರು ಭಾಳ ಜನ ಗಮನಿಸಿರ್ತಿರಲಿಲ್ಲ. ಬೀದರ್ ಕೊನೆಯಲ್ಲಿ ರಿಸಲ್ಟ್ನಲ್ಲಿ ಇರ್ತಿದೆ ಒಂದು ಕಾಲದಲ್ಲಿ, ಭಾಳ ಕಾಲ. ಅದು ಇವತ್ತು ಇಡೀ ಕರ್ನಾಟಕದಲ್ಲಿ ಓದೋರು ಎಷ್ಟು ಜನ ಮೆಡಿಕಲ್ಲು IITಗೆ ಹೋಗ್ತಕ್ಕಂಥವ್ರು ಯಾವ ಜಿಲ್ಲೆಯವರು ಅಂತಂದರೆ ಅದು ಬೀದರ್ ಜಿಲ್ಲೆಯ ಬಾಲಕಿಯವರು ಬಸವಲಿಂಗ ಪಟ್ಟದೇವರು ಸ್ಥಾಪನೆ ಮಾಡುವಂತಹ ಗುರುಕುಲದ ವಿದ್ಯಾರ್ಥಿಗಳು ಅಂತ ನಿಮಗೆ ಅವರು ಅವಕಾಶವನ್ನು ಕಲ್ಪಿಸಿದ್ದಾರೆ, ಕಾರ್ಯಕರ್ತರಾಗಿದ್ದಾರೆ. ಅವರು ಈ ಗುರುಕುಲವನ್ನು ಸ್ಥಾಪಿಸುವಾಗ ಈಗ ಒಮ್ಮೆ ಸಮ್ಮೇಳನವಾದಾಗ ಇಲ್ಲಿ ಬಂದಿದ್ವಿ. ಗುರುಕುಲಕ್ಕೆ ಹೋಗಬೇಕು ಅಂತ ಹೇಳಿದ್ರು. 4 ಕಡೆಗಳ ಮಾತ್ರ ಇತ್ತು ಗುರುಕುಲದಲ್ಲಿ. ವಸತಿ ನಿಲಯವನ್ನು ಏರ್ಪಡಿಸಿದ್ರು. ಅದರ ಗದಗಿನ ತೋಟಗಾರ ಯೋಜನೆಗಳು ಕೂಡ ದಯಮಾಡಿಸಿದ್ರು. ನಾವೆಲ್ಲ ಒಟ್ಟಾಗಿ ಹೋಗಿ ಗದಗಿನ ಶ್ರೀಗಳು ನಮ್ಮ ಬಸವಲಿಂಗ ಪಟ್ಟದೇವರಿಗೆ ಸಂಸ್ಥೆಗಳನ್ನು ಕಟ್ಟಲಿಕ್ಕೆ, ಸಮಾಜವನ್ನು ಮುನ್ನಡೆಸಲಿಕ್ಕೆ ಪ್ರತಿ ಹಂತದಲ್ಲೂ ಬೇಕಾದಂತಹ ಮಾರ್ಗದರ್ಶನವನ್ನು ಮಾಡಿ ಅವರೊಂದು ಸ್ಫೂರ್ತಿಯನ್ನು, ಧೈರ್ಯವನ್ನು ತುಂಬಿ ಇಷ್ಟೆಲ್ಲ ಕಟ್ಟೋದ್ರ ಹಿಂದೆ ಮುಂದಿನ ಜಗತ್ತಿನ ಒಂದು ಮಾರ್ಗದರ್ಶನ ಕೂಡ ಇದೆ ಅಂತಕ್ಕಂತಹದ್ದು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕಾದಂಥ ಸಂಗತಿ. ಶ್ರೀಗಳು ಈ ಸಂಸ್ಥೆಗಳನ್ನು ಕಟ್ಟೋ ಸಂದರ್ಭದಲ್ಲಿ ಭಾಳ ಸುಲಭವಾಗಿ, ಸಂತೋಷವಾಗಿ ಕಟ್ಟಿದ್ದಾರೆ ಅಂತಲ್ಲ. ಅದಕ್ಕೆ ಏನೇ 2 ತೊಂದರೆಗಳು ಬಂದರೂ ಕೂಡ, ಜೀವಕ್ಕೆ ಅಪಾಯ ಆಗುವಂಥ ಸಂದರ್ಭಗಳು ಬಂದರೂ ಕೂಡ ದಾನದಾನಗಳಲ್ಲಿ ಸಮಾಧಾನವೇ ಮೇಲು ಅಂತಕ್ಕಂಥ ಮಾತೇನಿದೆ, ಆ ಸಮಾಧಾನವನ್ನೇ ತಮ್ಮ ಅಸ್ತ್ರವಾಗಿ ಇಟ್ಕೊಂಡು ಆ ಶಾಂತಿಯಿಂದ ಅವರು ಮುನ್ನಡೆದುವಂಥ ಕಾರಣಕ್ಕಾಗಿ ಇವತ್ತು ಸಂಸ್ಥೆಯನ್ನು ಇಷ್ಟು ಬೃಹತ್ತಾಗಿ ಬೆಳೆಸಲಿಕ್ಕೆ ಸಾಧ್ಯ ಆಗಿದೆ. ಅವರು ಸಮಾಜದಲ್ಲಿ ಅಷ್ಟು ಸಹನೆಯಿಂದ ಸಮಾಜದ ಪ್ರೀತಿ, ಗೌರವ, ದ್ವೇಷ, ಕ್ರೌರ್ಯ ಎಲ್ಲವನ್ನೂ ಏಕಪ್ರಕಾರದಲ್ಲಿ ಅದು ಬಸವಣ್ಣನ ಕೃಪೆ, ಭಗವಂತನ ಕೃಪೆ ಬಂದದ್ದನ್ನು ಬಂದಾಗ ಸ್ವೀಕರಿಸೋದ್ರಿಂದ ಮನುಷ್ಯನ ಬದುಕಲ್ಲಿ ಶ್ರೇಷ್ಠತೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತಲ್ವ ಹಿರಿಯ ಮಹಾತ್ಮರ ಮಾತುಗಳನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಂಡು ಇವತ್ತು ಸಂಸ್ಥೆಯನ್ನು ಬೃಹತ್ತಾಗಿ ಕಟ್ಟಿದ್ದಾರೆ. ಇವತ್ತು ಅವರು ಯಾವತ್ತೂ ಕೂಡ ಅವರು ಒಂದು ಜನ್ಮ ದಿನಾಚರಣೆಯನ್ನು ಮಾಡಿಕೊಂಡಂಥವ್ರು
ಅದಕ್ಕೆ ಬದಲಾಗಿ ಅವರ ಒಂದು ಗುರುಕುಲದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಬಹುಶಃ ಬೇರೆ ಯಾರಾದರೂ ಆಗಿದ್ದರೆ ಆ ಸ್ಕೂಲ್ ಏನೇ ಸೇರಿಸಿದ್ರು ಅಂದರೆ ಅನಾಥರು, ದುರ್ಬಲರು, ಏನೂ ಸೌಲಭ್ಯಗಳಿಲ್ಲದೆ ಇದ್ದವಂಥ ಎಲ್ಲ ಬೇರೆ ಬೇರೆ ಹೆಸರುಗಳನ್ನೇ ನೋಡ್ಬೋದು. ಆದರೆ ಅಂತಹ ಮಕ್ಕಳಿಗೆ ಅವರು ಕಲಿತಾ ಇರ್ತಕ್ಕಂತಹದ್ದು ವಿಶೇಷವಾಗಿ ಅಂದರೆ ಸುದೈವಿಗಳು ಅಂತ. ಸುದೈವಿಗಳನ್ನು ಸಾಕುವಂತಹ ಅವಕಾಶವನ್ನು ಭಗವಂತ ಕೊಟ್ಟಿದ್ದಾನೆ. ಅವರು ಅಂಗದಲ್ಲಿ ಊನತೆ ಇರ್ಬೋದು, ಬುದ್ಧಿಮಾಂದ್ಯ ಇರ್ಬೋದು, ಅಥವಾ ತಂದೆ ತಾಯಿಗಳಿಂದ ದೂರ ಸರಿಸಲ್ಪಟ್ಟಂತಹದಿರ್ಬೋದು. ಯಾರಿಗೆ ಸಮಾಜದಲ್ಲಿ ಬೇಡವಾಗಿದೆಯೋ ಅವರನ್ನೇ ನಾವು ಭಗವಂತನ ಪುತ್ರರು ಅಂತ ದೃಷ್ಟಿಯಿಂದ ಸಾಕಿ ಅವರಿಗೆ ಸುದೈವಿಗಳು ಅಂತ ಹೆಸರನ್ನು ಕೊಟ್ಟು ಅವರ ಜನ್ಮದಿನಾಚರಣೆಯನ್ನು ನಿರಂತರವಾಗಿ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಬಸವಲಿಂಗ ಪಟ್ಟದೇವರು. ಇವತ್ತು ಕಾರ್ಯಕ್ರಮಕ್ಕೆ ಬರುವ ಪೂರ್ವದಲ್ಲಿ ಅಂತಹ ವಿಶೇಷ ಚೇತನರಿಗೆ ಯಾರ್ಯಾರು ಇವತ್ತು ಹುಟ್ಟುಹಬ್ಬ ಇದೆ ಅವರೆಲ್ಲ ಕೂರಿಸಿ ಸನ್ಮಾನ ಮಾಡಿ ಅವರು ಅಭಿನಂದಿಸಿ ಆನಂತರ ಅವ್ರ ಹುಟ್ಟುಹಬ್ಬಕ್ಕೆ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದಾರೆ ಬಸವಲಿಂಗ ಪಟ್ಟದೇವರು ಇರ್ತಕ್ಕಂಥದ್ದು. ಅವರ ಒಂದು 76ನೇ ಜನ್ಮದಿನೋತ್ಸವದಲ್ಲಿ ಭಾಗವಹಿಸಿದ್ದು ಸಂತೋಷ ಆಗಿದೆ. ಅವರು ವಿಶೇಷವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಮಾಜಮುಖಿಯಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಬಸವಾದಿ ಪ್ರಮಾಣದ ಸಂದೇಶವನ್ನು ನಾಡಿಗೆ ಬಿತ್ತರಿಸುವುದರಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅದಕ್ಕೆ ಒಂದು ವಿಶೇಷ ಶಕ್ತಿಯನ್ನು ತುಂಬುವಂತಹ ಸಾಮರ್ಥ್ಯವನ್ನು ಕೂಡ ಪಡ್ಕೊಂಡಿದ್ದಾರೆ ಅಂತ ಪೂಜ್ಯರ ಒಂದು ಜನ್ಮದಿನೋತ್ಸವ ವರ್ಧಂತಿ ಭಾಗವಹಿಸೋಕ್ಕೆ ತುಂಬ ಸಂತೋಷ ಆಗಿದೆ ಅಂತೇಳಿ ಇಲ್ಲಿ ಮಾತನಾಡ್ತಾ ಹಾರೈಸಿದ್ದಾರೆ. ಇದು 76ನೇ ವರ್ಷಕ್ಕೆ ಕಾಲಿಟ್ಟಂತಹದ್ದು. ಸಾಮಾನ್ಯ 80 ವರ್ಷ ಆದಾಗ ಒಂದು ಸಹಸ್ರ ದರ್ಶನ ಮಾಡುವಂಥವ್ರು ಅಂತೇಳಿ ಗೌರವ ಸಲ್ಲಿಸೋದುಂಟು. ಅದು 80 ವರ್ಷಕ್ಕೂ ಹೋಗಲಿ. ಆನಂತರ ಅವರ ಶತಮಾನೋತ್ಸವ 100ನೇ ಜನ್ಮದಿನೋತ್ಸವವನ್ನು ಆಚರಿಸಿದ್ದು ಹೇಗೆ 75 ತುಂಬಿ 76 ಹಾಗೆ 100 ತುಂಬಿ 100ನೇ ಜಯಂತಿಯನ್ನು ಆಚರಿಸುವಂಥ ಅವಕಾಶವನ್ನು ಕೂಡ ವರ್ಧಂತಿಯನ್ನು ಆಚರಿಸುವಂಥ ಅವಕಾಶವನ್ನು ಬಸವಾದಿ ಪ್ರಮುಖರು ಕಲ್ಪಿಸಿಕೊಡಲಿ ಅಂತನ್ನುವ ಆಶಯವನ್ನು ವ್ಯಕ್ತ ಮಾಡಿ ಇಲ್ಲಿ ನಮ್ಮ ಕಿರೇಶ್ವರು ದುರ್ಗೋತ್ಸವ ಸ್ವಾಮಿಗಳು ಮಾತಾಡ್ತಾ ಹೇಳಿದರು, ಚಂದ್ರಬಸವ ಪಟ್ಟದೇವರು ಅಸ್ತಂಗತರಾದಾಗ ಹೇಗೆ ಸೂರ್ಯ ಮುಳುಗಿದಾಗ ಚಂದ್ರ ಹುಟ್ಟನೋ ಹಾಗೆ ಹುಟ್ಟಿ ಚಂದ್ರ ಪ್ರಕಾಶಮಾನವಾದಂತಹದ್ದು, ತಂಪಾದವಾದಂಥದ್ದು, ಪ್ರಖರವಾಗಿದ್ದಲ್ಲ, ಸದಾ ಶರೀರಕ್ಕೆ ಮನಸ್ಸಿಗೆ ಶಾಂತಿಯನ್ನು ಕೊಡಲು ಚಂದ್ರ ಆಗಿರ್ತಾರೆ. ನೀವು ಆಕಾಶ ಒಂದು ತಿಂಗಳು 30 ದಿವಸನೂ ನೋಡ್ತಾರೆ. ಒಂದ್ಸರಿ ಚಂದ್ರ ಹುಟ್ಟಿದಾಗ ಸೂರ್ಯ ಹೋದಾಗ ಚಂದ್ರ ಹುಡ್ತಾನೆ, ಚಂದ್ರ ಹೋದಾಗ ಸೂರ್ಯ ಹುಡ್ತಾನೆ. ಆದರೆ ನೀವು ನೋಡ್ತಾನೆ ಇದೆ ಅಮಾವಾಸ್ಯೆ ಸಂದರ್ಭ ಬಂದರೆ ಸೂರ್ಯನೂ ಇರ್ತಾನೆ, ಚಂದ್ರನೂ ಇರ್ತಾನೆ, ಎರಡೂ ಇರ್ತಾನೆ. ಹಾಗೆ ಬಾಲ್ಕಿ ಮಠದಲ್ಲಿ ಸೂರ್ಯ ಚಂದ್ರ ಎರಡೂ ಏಕಕಾಲದಲ್ಲಿ ಇರೋದು ಅಂತಂದರೆ ಬಸವಲಿಂಗ ಪಟ್ಟದೇವರು ಹಾಗೆ ಗುರು ಬಸವಲಿಂಗ ಸ್ವಾಮಿಗಳ ಹಾಗೆ ಅವರ ಗುರುಗಳಿಗೆ ತಕ್ಕ ಸಮರ್ಥ ಶಿಷ್ಯರಾಗಿ ಇವತ್ತು ಬೆಳಿಗ್ಗೆ ಬರುವಾಗ ಮತ್ತೊಬ್ಬರು ಹೇಳ್ತಾ ಇದ್ರು, ಇಷ್ಟು ಅಪರೂಪದ ಗಿರಿ ಶಿಷ್ಯರನ್ನು ನೋಡ್ತಕ್ಕಂತಹದ್ದು ಮಠಮಾನ್ಯ ಪರಂಪರೆಯಲ್ಲಿ ಬಹಳ ಅಪೂರ್ವವಾದದ್ದು ಅನ್ನೋದಕ್ಕೆ ಒಂದು ಅಪವಾದ ಅನ್ನೋ ಹಾಗೆ ಇಬ್ಬರು ಗುರು ಶಿಷ್ಯರು ಏಕಮನಸ್ಸಿನಿಂದ ಹೃದಯ ಶ್ರೀಮಂತಿಕೆಯಿಂದ ಏಕಪ್ರಕಾರವಾಗಿ ಒಂದೇ ದೃಷ್ಟಿಯಿಂದ ಸಮಾಜವನ್ನು ಮುನ್ನಡೆಸ್ಕೊಂಡು ಬರ್ತಾ ಇರತಕ್ಕಂಥದ್ದು ಸಂತೋಷದ ಸಂಗತಿ ಹಾಗೆ ಅಂತೇಳಿ ಈವ ಕಾರ್ಯ ಹೀಗೆ ಮುಂದುವರಿತಾ ಇರಲಿ, ನಿಮ್ಮೆಲ್ಲರೂ ಸಹಕಾರಗಳು ಇರಲಿ ಅಂತೇಳಿ ಈಶ್ವರ ಖಂಡ್ರೆಯವರು ಸಚಿವರಾಗಿದ್ದಾರೆ ಮತ್ತು ಈ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಇಲ್ಲಿ 1 ವರ್ಷ ಈ ಕಾರ್ಯಕ್ರಮಗಳು ವಿಶೇಷವಾಗಿ ನಡೀತಾ ಇದೆ. ಅವರು ಸಚಿವರಾಗಿ ಈ ಇಡೀ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ಶ್ರಮಿಸುವ ಜೊತೆಗೆ ನಮ್ಮ ನಾಡಿನ ಅರಣ್ಯ ಸಚಿವರಾಗಿದ್ದಾರೆ. ಅರಣ್ಯದಲ್ಲಿ ಯಾವುದೇ ಒಂದು ಸಣ್ಣ ಕೊರತೆ ಆದರೂ ಕೂಡ ಸ್ವತಃ ಅವರೇ ಅಲ್ಲಿ ಬಂದು ಮೊನ್ನೆ ಹನೂರಿನಲ್ಲಿ ಕೊಳ್ಳೇಗಾಲದಿಂದ ಹನೂರು ತಾಲೂಕಿನಲ್ಲಿ ಕೆಲವು ಹುಲಿಗಳು ಆಕಸ್ಮಿಕವಾಗಿ ಸಾವನ್ನಪ್ಪಬೇಕಾಯಿತು. ಅವರಲ್ಲೇ ಫೋನ್ ಮಾಡಿ ಅವರು ತಿಳಿಸ್ಬೋದಾಗಿತ್ತು. ಆದರೆ ಅವರೇ ಸ್ವತಃ ಅಲ್ಲಿಗೆ ಬಂದು ಅರಣ್ಯಗಳು ಎಲ್ಲಿ ಒಂದು ರೈತರು ಹೋಗಿ ಅದು ಮಾಡಿ ನಾವುಗಳೇನಂತ ಗುರುತಿಸುವಂಥ ಪ್ರಯತ್ನ ಮಾಡಿ ನಮ್ಮ ಕಾಡು ಪ್ರಾಣಿಗಳಿಗೆ ಯಾವುದೇ ಅಪಾಯ ಆಗದ ಹಾಗೆ ಜಾಗರೂಕತೆಯಿಂದ ನಡ್ಕೊಳ್ಳಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟು ಬಂದಂತಹ ನಮ್ಮ ಖಂಡ್ರೆಯವರು ಮಹಾಸಭೆಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಹಿಂದೆ ಶಾಸಕರಾಗಿದ್ದಂತಹ ನಮ್ಮ ಪ್ರಕಾಶ್ ಖಂಡ್ರೆಯವರು ಇಲ್ಲಿ ಶರಣ ಸಾಹಿತ್ಯ ಸಂದರ್ಭವನ್ನು ಮಾಡಿದ್ದು ಇನ್ನೂ ನೆನಪಿದೆ. ನಮ್ಮ ಯುವಕರಾದ ಸಾಗರ್ ಖಂಡ್ರೆಯವರು ಯುವಕರಾಗಿ ಒಳ್ಳೆ ಸಂಸದರಾಗಿದ್ದಾರೆ. ನಮ್ಗೆ ಅನಿಸ್ತಾ ಇಷ್ಟು ಯುವಕರಾಗಿ ಎಲ್ಲಪ್ಪ ಸಂಸದರ ಕೆಲಸ ಮಾಡ್ತಾರೆ. ನಾವು ಇಲ್ಲಿ ಬರ್ತಾ ಒಮ್ಮೆ ವಿಮಾನ ನಿಲ್ದಾಣದಲ್ಲಿ ಭೇಟಿಯಾಯಿತು. ಅವ್ರ ಸಮಯ ಇಬ್ಬರು ಸುಮಾರು 1 ಗಂಟೆ ಇತ್ತು. ಅವ್ರ ವಿಚಾರಗಳು, ಅವ್ರ ಆಲೋಚನೆಗಳು, ಕ್ಷೇತ್ರದ ಅಭಿವೃದ್ಧಿ, ಇಡೀ ನಾಡಿಗೆ ಮಾಡಬೇಕಾದಂತಹ ಕೆಲಸಗಳು ಮತ್ತು ಇವತ್ತಿನ ದಿವಸ ಬೀದರ್ನಿಂದ ಬೆಂಗಳೂರಿನಿಂದ ವಿಮಾನ ಓಡಾಡಲಿಕ್ಕೆ ಕಾರಣ ಹೇಗಾಯಿತು ಅಂತ ಅನ್ನೋದನ್ನು ಅವರೆಲ್ಲ ಹೇಳಿದಾಗ ತುಂಬ ಸಂತೋಷ ಆಯಿತು. ಯುವಕರು ಇಷ್ಟು ಆಶಾದಾಯಕವಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಅಂತೇಳಿ
ಇನ್ನು ಅನೇಕ ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ನಮ್ಮ ಚೆನ್ನಬಸವಣ್ಣ ಪ್ರತಿಯೊಬ್ಬರು ಕೂಡ ಅಭಿನಂದನೆ ವಾಸ್ತವಕ್ಕೆ ಅವಕಾಶ ಕಲ್ಪಿಸಿಕೊಟ್ಟು ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಇದು ಉಳಿಲಿಕ್ಕೆ ಅವಕಾಶವನ್ನು ಕಲ್ಪಿಸಿ ಒಂದು ಸುಂದರವಾದ ಆಶ್ರಮವನ್ನು ಸ್ಥಾಪಿಸಿದ್ದಾರೆ. ಹೀಗೆ ಎಲ್ಲ ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಇದು ಸಂತೋಷ ಸಂಗತಿ. ಹಾಗೆ ಅಂತೇಳಿ ಮಾನ್ಯ ಶಿವರಾಜ್ ಪಾಟೀಲರು, ಗೌರವಾನ್ವಿತ ನ್ಯಾಯಮೂರ್ತಿಗಳು, ಉಸ್ತುವಾರಿ ಅಧ್ಯಕ್ಷರಾಗಿ ನಮ್ಮ ಕರ್ನಾಟಕದ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಒಂದು ಗೌರವವನ್ನು ತಂದುಕೊಟ್ಟಂತಹ ಅಪರೂಪದ ನ್ಯಾಯಮೂರ್ತಿಗಳಲ್ಲಿ ಶಿವರಾಜ್ ಪಾಟೀಲರು ಕೂಡ ಒಬ್ಬರು. ಮತ್ತು ಅವರು ಹುಟ್ಟಿದ್ದು ರಾಯಚೂರು ಜಿಲ್ಲೆಯಾದರೂ ಕೂಡ ಬೆಳೆದದ್ದು ಅವ್ರ ಕಾರ್ಯಕ್ಷೇತ್ರವನ್ನು ಮೊದಲು ಮಾಡಿದ್ದು ನಿಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ನಿಮಗೆಲ್ಲ ಪಕ್ಕದ ಜಿಲ್ಲೆಯಾದಂಥ ನಿಮಗೆಲ್ಲ ಅಭಿಮಾನ ಪಡುವಂಥ ಸಂಗತಿ. ಅಂಥವ್ರ ಮಂದಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮೌಲಿಕವಾದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಅವರೆಲ್ಲ ಉಪಸ್ಥಿತಿಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರುತ್ತದೆ ಅಂತನ್ನುವ ಸಂತೋಷವನ್ನು ವ್ಯಕ್ತ ಮಾಡಿ, ಭಗವಂತನ ಕೃಪೆ ಸಮಾಜಕ್ಕೆ ಒಂದು ವಿಶೇಷವಾದಂತಹ ಸಂದೇಶ ರವಾನೆ ಆಗಲಿ ಅಂತ ಆಶಯವನ್ನು ವ್ಯಕ್ತ ಮಾಡಿ, ಬಸವಾದಿ ಪಂಡಿತರ ಕೃಪೆ, ಭಗವಂತನ ಕೃಪೆ ಅವರಿಗೆ ಆಯುರಾರೋಗ್ಯವನ್ನು ಕೊಟ್ಟು ಹೀಗೆ ಮುಂದಿನ ಕಾರ್ಯಕ್ರಮಗಳನ್ನು ಆಚರಣೆಗೆ ಕೊಟ್ಟಿಗೆ ಅವಕಾಶ ಮಾಡುವಂಥ ಒಂದು ಸಂದರ್ಭ ಒದಗಿ ಬರಲಿ ಅಂತ ಆಶಯವನ್ನು ವ್ಯಕ್ತ ಮಾಡಿ, ಎಲ್ಲರಿಗೂ ಬಸವಾದಿ ಪಂಡಿತರ ಕೃಪೆಯಿಂದ ಕೋರಿ 4 ಮಾತಿಗೆ ವಿರಾಮವನ್ನು ಕೊಡ್ತೇವೆ.